ಈಗೆಲ್ಲ ಚೆನ್ನಾಗಿದ್ದಾರೆ. ನೀವು ಇಲ್ಲಿ ಬೆಂಗಳೂರಿಗೆ ಅಲ್ಲಿ ನಿಮ್ಮೂರ ಕೆಲಸ ಇಲ್ಲ ಅಂತ ಬಂದ್ರ ಅಥವಾ ಎದಕ್ಕೆ ಬಂದ್ರಿ? ಇಲ್ಲ ಕೆಲಸ ಇಲ್ಲ ಇತ್ತು ಕೆಲಸ. ಅಲ್ಲಿ ಏನು ಕೆಲಸ ಸಾಲ ಆಯ್ತಾ ನಮ್ಗೊಂದು ಸ್ವಲ್ಪ. ಒಂದೇ ವರ್ಷ ಮನೆ ಕಟ್ಟಿದೆವು. ಮನೆ ಇದ್ದಿದ್ದಲ್ಲ ಸಾಲ ಆಯ್ತು. ಮತ್ತೆ ಒಂದು ಮನೆ ಕಟ್ಟಿದೆವು. ಮನೆ ಇದ್ದಿಟ್ಟು ಸಾಲ ಆಯ್ತು. ಅದೇ ವರ್ಷ ದೊಡ್ಡ ಒಂದು ಮದುವೆ ಮಾಡಿದೆವು. ಹಂಗೆ ಎರಡು ಒಂದೇ ವರ್ಷ ಹಾಕಿಸಿ ಒಂದು ಸ್ವಲ್ಪ ಸಾಲ ಆಯ್ತು ರೀ. ಸಾಲ ತೀರ್ಸೋಣಂತ ಬಂದೇವ್ರಿ. ಹಂಗ ಹಿಂಗೆ ಮಾಡ್ಯದ ಮನಿದು ಒಂದು ಲಗ್ನ ಸಾಲ ತೀರ್ಸ್ದೇವಲ್ಲ. ತೀರ್ಸಿ ಆಗಟ್ಟಿಗೆ ಮತ್ತೆ ಇವಂದೊಂದು ಮಾಡ್ದೇವಲ್ಲ ದೊಡ್ಡ ಮಗನ ಸಣ್ಣ ಮಗನ ಅದು ತೀರಟ್ಟಿಗೆ ಮತ್ತೆ ಇವಂದೊಂದು ಆಯ್ತು. ಮತ್ತೆ ಹೊಲ ಆಯ್ತು. ಹೊಲ್ದು ಏಟು ಬರ್ತಾರೆ ಸ್ವಲ್ಪ ಬರ್ತದ. ಎದ್ದು ಬರ್ತದೆ ಖರ್ಚಿಗೆ. ಹಂಗಾಗಿ ಮಂದಿಗೆ ಹಾಕಿ ಇಲ್ಲಿಗೆ ಬಂದೆ. ಅದಿಟ್ಟು ಇದಿಟ್ಟು ಮಾಡಿ ಒಳ್ಳೆ ಓನರ್ ಸಿಕ್ಕರು ನಮ್ಗೆ. ಅವರಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀವಿ ರೀ. ಅವ್ರು ನಾವು ಜೀವಮಾನ ಇರತ್ತಾನೆ ಹೇಳಿದ್ರು ಮುಟ್ಟಂಗಿಲ್ಲ ಅವ್ರಿಗಿನ ಅಷ್ಟು ಸಿಗಂಗ. ಹೌದೌದು ಸಿಗಂಗ್ರಿ. ಇಂಥವ್ರು ಸಿಗಂಗಿಲ್ಲ. ಹಿಂದೆ ಮುಂದೆ ನೋಡ್ತಾರೆ ಖರೆ. ನಮ್ಗೆ ಲಾಕ್ಡೌನ್ ಆಗಿತ್ತಲ್ಲಿ. ಲಾಕ್ಡೌನ್ ಆದಾಗ ಅವ್ರ ಬಿಲ್ಡಿಂಗಲ್ಲೇ ಇದ್ದೇವ್ರಿ. ನಾವು ಊರಿಗೆ ಹೋಗಿಲ್ಲ. ಎಲ್ಲ ಅವರೇ ಕೊಡ್ಸೋರು. ಹೋಗ್ಬಿಟ್ಟು ನಾವು ಹೋಗಿಲ್ಲ. ನಮಗೆಲ್ಲ ತಂದು ಕೊಡೋರು. ನಮ್ಗೆ ಹೇಳಿದ್ರು ಅವರೇ ಇಲ್ಲೇ ಇರಿ ಅಂತ. ಹೋಗ್ಬೇಡ್ರಿ ಅಂತ ಇಲ್ಲೇ ಇರಿ ಅಂತ. ಅಲ್ಲೇ ಇದ್ದೇವೆ ನಾವು ಬಿಲ್ಡಿಂಗ್ದಾಗೆ. ಅವರೇ ಎಲ್ಲ ರಾಸನ್ ತಂದು ಕೊಡೋರು, ತರಕಾರಿ ದುಡ್ಡು ಕೊಡೋರು. ನಮ್ಗೆ ಏನಾದ್ರು ಹಂಗೆ ಹಾಸ್ಪಿಟ್ಲಿಗೆ ತೋರಿಸೋರು. ಎಲ್ಲ ಅವರೇ. ಸುಮ್ಮನೆ ನಾವು ಮಾಡ್ಕೊಳ್ಳೋದು ಉಣೋದು. ಗ್ಯಾಸು ಎಲ್ಲ ಅವ್ರದ್ದೇ. ಸುಮ್ಮನೆ ಮಾಡ್ಕೊಳ್ಳೋದು ಉಣೋದು. ಅಲ್ಲೇನು ಕೆಲಸ ಏನು ಲಾಕ್ಡೌನ್ ಆದಾಗ ಮಾಡ್ಕೊಳ್ಳೋದು ಉಣೋದು ನಿದ್ದೆ ಹೊಡೆಯೋದು ತಿರುಗಾಡ್ದು ಅಷ್ಟೇ. 2 ಸಲ ಆದ್ರೂ 2 ಸಲ ಊರಿಗೆ ಹೋಗಿಲ್ರಿ. ಅದೇ ಬಿಲ್ಡಿಂಗಲ್ಲೇ ಇದ್ದೆವು. ಇದು ಬಿಲ್ಡಿಂಗ್ ಅಲ್ಲ, ಇನ್ನೊಂದು ಬಿಲ್ಡಿಂಗ್ ಅಲ್ಲೇ ಐತಲ್ಲ ನಾನು ಹಾಸ್ಪಿಟ್ಲ್ ಬಗ್ಲಾಗಂತೀನಿ ಅಲ್ಲಿ. ಇಲ್ಲ ಅಲ್ಲೇ ಇದ್ದಿದ್ರಿ. ಅಲ್ಲಿಂದ ಇಲ್ಲ ಅಲ್ಲಿಂದ ಕೆಲ್ಸಕ್ಕೆ ಬಂದು ಓದ್ತಿದ್ದೇವ್ರಿ ಇಲ್ಲಿ. ಅಂದ್ರೆ ಇಲ್ಲಿ ಭಾಳ ಇದ್ದಿದ್ರಿ ಕೆಲಸ. ಇಲ್ಲೇನು ಭಾಳ ಬಂದಿಲ್ಲ. ಏನೋ ಬಂದ್ರು ಒಂದು 2 ವಾರ 3 ವಾರ ಬಂದಿವಿ ಅಷ್ಟೇ ಕ್ಲೀನ್ ಮಾಡಕ್ಕೆ. ಇಲ್ಲಿ ಚಂತನ ಮಾಡಿದ್ರು ಚೇಂಜ್ ಕಡೆ ಅಲ್ಲಿಗೆ ಹೋಗೋದು. ದೌಡ್ ಬಿಡೋಣ ಇರೋದು ಅಲ್ಲೇ ಸುಮ್ಮನೆ ಕೆಲಸ ಮಾಡಕ್ಕೆ ಅಷ್ಟು. ಹಂಗೆ ಅಲ್ಲಿಗೆ ಹೋಗ್ಬಿಡ್ತಿದ್ದೆವು. ಅಂದ್ರೆ ಅದೇ ಬಿಲ್ಡಿಂಗ್ಗೆ ಭಾಳ ಕೆಲಸ ಮಾಡಿ. ನಿಮಗೆ ಅಂದ್ರೆ ಈಗ ಅದನ್ನು ವಜಾ ಹೊರಕ್ಕೆ ಆತಿತ್ತಾ ಗಾರೆ ಕೆಲಸ ಮಾಡಕ್ಕೆ? ಅವಾಗ ಆತಿತ್ತು. ಆತಿತ್ತು. ಅಲ್ಲಿ ಬುಲಾಕ್ ಕಲ್ಲದು ಎಲ್ಲ ಹೊತ್ಕೊಂಡು ಹೋಗಿರಿ ಮ್ಯಾಲ. ಅವಾಗ ಆತಿತ್ತ ಬಿಲ್ಡಿಂಗ್ ಕಟ್ಟಾಗ. ಈಗೇನತ್ತ ಬಿಟ್ಟಿವಿ. ಈಗ ಆಗಲ್ಲ. ನಾವು ಮಾಡ್ತೀವಿ ಅಂದ್ರೂ ನಮ್ಮ ಮೇಡಮ್ ಅವ್ರು ಬಿಡಲ್ಲ. ಮಲ್ಲಮ್ಮ ಮಾಡಬೇಡ ಬಾ ಅಂದ್ರೆ ನಮ್ಮ ಮೇಡಮ್ ಅವರೇ ಬಿಡಲ್ಲ. ನಮ್ಮ ಮೇಡಮ್ ಅವ್ರ ಆಶೀರ್ವಾದ. ನಮ್ಮ ಮೇಡಮ್ ಅವ್ರ ಪುಣ್ಯ ಅವ್ರದ್ದೇ. ಮನುಷ್ಯರ ಮೇಡಮ್ ಅವ್ರು ಮರೆಯೋಕ್ಕಾಗಲ್ಲ. ಮರೀಲೂಬಾರ್ದು. ನಾವು ಮರ್ತ್ರ ನಾವು ಮನುಷ್ಯರೇ ಅಲ್ಲ. ಅವ್ರು ಮಾಡಿದ್ದು ಉಪಕಾರ ನಾವು ಮರ್ತ್ರ ನಾವು ಮನುಷ್ಯರೇ ಅಲ್ಲ. ನಾವು ಹಂಗೆ ನೋಡಿ ಇಷ್ಟೆಲ್ಲ ಆಗಿದೆ. ಹೋಗಿ ಬಂದಿದ್ದೀರಾ? ಬಂದಿರಿ. ಚೆನ್ನಾಗಿ ನೋಡ್ರಿ. ಚೆನ್ನಾಗಿರ್ರಿ. ಇನ್ಮೇಲೆ ಕೂಡ ಬಿಗ್ ಬಾಸ್ ಮನೆಗೆಲ್ಲ ಹೋಗಿ ಬಂದ್ರಿ. ಈಗ ಅಲ್ಲಿ ಯಾರು ಇದ್ದಾರೆ? ನೀವು ಎಲ್ಲ ಜನ ಇದಾರಲ್ಲ ಇವಾಗ ಒಳಗೆ ಇದಾರಲ್ಲ ಅವರು ಅಂದರೆ ಸ್ವಲ್ಪ ಚೆನ್ನಾಗಿ ಆಡಕತ್ತಿರೋರು ಇದಾರ, ಜಗಳ ಆಡ್ತಿರೋರು ಇದಾರ. ಯಾರನ್ನ ಗೆಲ್ತಾರ ನಿಮ್ಮ ಪ್ರಕಾರ? ಏನು ನೀವು ಹೇಳಕ್ಕಾಗತ್ತಾ? ಅದು ಹೇಳ್ಬಾರ್ದು. ಅದು ಯಾರು ಗೆತ್ತಾರ ಅವ್ರ ಅದೃಷ್ಟ. ಅದ್ರ ಅದೃಷ್ಟ. ಎಲ್ಲರೂ ಗೆದ್ದು ಬಾರಂತ ಹೇಳ್ಬಂದಿನಿ. ಈಗ ಹೊರಗಡೆ ಬಂದು ನಾವು ಇವನೇ ಗೆಲ್ತಾನಂದ್ರೆ ಹೆಂಗೆ? ಎಲ್ಲರ ಮನ್ಸಿಗೆ ನೋವು ಆಗ್ತದೆ. ಒಬ್ಬೊಬ್ರಿಗೆ ಇಷ್ಟ ಇರ್ತತೆ. ನನಗೆ ಈ ಹುಡುಗ ಇಷ್ಟ ಇಲ್ಲ, ಈ ಹುಡುಗಿ ಇಷ್ಟ, ಪಾಪ ಇವ್ರು ಗೆದ್ರೆ ಬೇಸಿರ್ತಪ್ಪ ಅಂತ ನಿಮ್ಗೆ ಏನೇನು ಅನಿಸ್ತದೆ? ಇಲ್ಲ ರೀ, ಹಂಗೆಲ್ಲ ಅನ್ಸಲ್ಲ. ನಾವು ಎಲ್ಲರೂ ಯಾರು ಗೆದ್ರು ನಮ್ಗೆ ಖುಷಿ. ಒಬ್ರ ಹೆಸರು ಹೇಳಕ್ಕಾಗಲ್ಲ. ಎಲ್ಲರೂ ನನ್ನ ಮಕ್ಕಳೇ ಅಂತ. ಎಲ್ಲರೂ ನನ್ನ ಮಕ್ಕಳೇ. ಎಲ್ಲರೂ ಅಮ್ಮ ಅಂದಾಗ ಎಲ್ಲರೂ ನನ್ನ ಮಕ್ಕಳೇ. ಒಬ್ಬರು ಮಗನಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಟ್ರ ಅದು ನಮ್ಗೆ ಯಜ್ಞ ಆಗ್ತದೆ. ಎಲ್ಲರೂ ನಮ್ಮ ಮಕ್ಕಳು. ಯಾರನ್ನ ಒಬ್ರು ಗೆದ್ದು ಬರ್ರಿ. ಯಾರು ಗೆದ್ದು ಸಂತೋಷ ಅಷ್ಟೇ ಮಾತು. ಹೌದು ಕರೀತಾರ. ಇಲ್ಲ ಹಂಗೇನು ಹೇಳಿಲ್ಲ. ಹೇಳಿದ್ರು ಅವ್ರು ಗೊತ್ತಿದ್ದವ್ರು ಹೇಳಿದ್ರು ಹೋಗ್ಬೇಕು ಎಲ್ಲರನ್ನ ಕರೆಸ್ತಾರಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.